ಸೆಂಟ್ರಲ್ ಜೈಲಿನಲ್ಲಿ ಕಾಟೇರನ ಕಾರುಬಾರು ಕಾಸಿಗಾಗಿ ಕಾನೂನನ್ನೇ ಮರೆಯಿತ ಕಾಕಿ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಕಾದಿದೆ ಕಂಟಕ. ರಾಜಾತಿಥ್ಯ ರಹಸ್ಯ ಬಯಲಾಗ್ತಾ ಇದ್ದಂತೆ ರೌಡಿ ಗ್ಯಾಂಗ್ ದಿಗಿಲು. ಕಲಬುರಗಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ, ಹಿಂಡಲಗ ಜೈಲ್ಗೆ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆ. ಪರಪ್ಪನ ಅಗ್ರಹಾರ ಪೊಲೀಸರ ವಶಕ್ಕೆ ಸೇರಿದ ಸತ್ಯ ವಿಡಿಯೋ ಕಾಲ್ ವಿಚಾರವಾಗಿ ತನಿಖೆ. ಹುಳಿಮಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸತ್ಯನ ಡ್ರಿಲ್. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು, ಅದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಸ್ವಪಕ್ಷೀಯ ಮಸಲತ್ತು. ಬಿಜೆಪಿ ಜೊತೆ ಕೈ ಜೋಡಿಸಿದ್ರಂತೆ ಆ ನಾಯಕ. ಬಹಿರಂಗ ವೇದಿಕೆಯಲ್ಲೇ ಸಿಎಂ ಬಿಗ್ ಬಾಂಬ್. ಸಿದ್ದರಾಮಯ್ಯ ಪರ ಬೀದಿಗಿಳಿದ ಅಹಿಂದ ಪಡೆ. ರಾಜ್ಯಪಾಲರ ವಿರುದ್ಧ ರಾಜಭವನ ಚಲೋ. ಕೆಲವೇ ಕ್ಷಣಗಳಲ್ಲಿ ಬೃಹತ್ ಮೆರವಣಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅದರ ತನಿಖೆಯ ಒಂದಷ್ಟು ಮಾಹಿತಿಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗ್ತಾ ಇದೆ. ನೋಡಿ, ಈ ಕೊಲೆ ಮಾಡಿದ ಬಳಿಕ ರೇಣುಕಾಸ್ವಾಮಿ ಮೊಬೈಲನ್ನ ಯಾವ ರೀತಿಯಾಗಿ ಎಲ್ಲೆಲ್ಲೋ ಬಿಸಾಡಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಕಸರತ್ತು ಮಾಡಿದ್ರಲ್ಲ, ಆ ಮಾಹಿತಿ. ಮೊಬೈಲನ್ನ ರಾಜಕಾಲುವೆಗೆ ಬಿಸಾಕಿದ್ರು. ಇನ್ನು ವಿಡಿಯೋ ಕಾಲ್ನಲ್ಲಿ ಮಾತಾಡಿದಂಥ ಫೋನನ್ನು ಟಾಯ್ಲೆಟ್ ಒಳಗಡೆ ಬಿಸಾಕಿದ್ರು. ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರು. ಇದುವರೆಗೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ. ಈಗ ವಿಡಿಯೋ ಕಾಲ್ ಮಾತಾಡಿದಂಥ ಫೋನ್ ಏನಿದೆಯಲ್ಲ, ಆ ಫೋನ್ ಟಾಯ್ಲೆಟ್ಗೆ ಹಾಕಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ದರ್ಶನ್ ವಿರುದ್ಧದ ಏನೇ ಸಾಕ್ಷಿಗಳಿದ್ರು ಕೂಡ ಅದೆಲ್ಲವನ್ನ ಕೂಡ ನಾಶ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ರೇಣುಕಾಸ್ವಾಮಿ ಮೊಬೈಲ್ ಅನ್ನ ತಗೊಂಡೋಗಿ ರಾಜಕಾಲುವೆ ಬಿಸಾಕಿದ್ರು. ರಾಜಕಾಲುವೆನಲ್ಲಿ ಹೇಗೆಲ್ಲ ಹುಡುಕಾಟವನ್ನು ನಡೆಸಿದ್ರು ಚೆನ್ನಾಗಿ ಗೊತ್ತಿದೆ. ಎಷ್ಟೇ ಹುಡುಕಾಟವನ್ನು ನಡೆಸಿದ್ರು ಸಿಗಲಿಲ್ಲ. ಅದಾದ ಬಳಿಕ ವಿಡಿಯೋ ಕಾಲ್ ಮಾತಾಡಿದಂಥ ಫೋನನ್ನು ಏನು ಮಾಡಿದ್ರು ಅಂತೇಳಿ ತನಿಖೆ ಮಾಡಿದಾಗ ಅದನ್ನು ಟಾಯ್ಲೆಟ್ ಒಳಗಡೆ ಬಿಸಾಕಿದ್ರಂತೆ. ಈಗ ಆ ಫೋನ್ ಕೂಡ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾದಂಥ ಸಾಕ್ಷಿಗಳದು, ಮೇನ್ ಎವಿಡೆನ್ಸ್ಗಳದು. ಆ ಫೋನಲ್ಲಿ ಏನಾದ್ರು ರಿಟ್ರೀವ್ ಆಗಿದ್ದಿದ್ದೇ ಆದರೆ ಮೇನ್ ಎವಿಡೆನ್ಸ್ ಆಗಿ ಅದನ್ನು ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಮೇನ್ ಎವಿಡೆನ್ಸ್. ಹಾಗಂತ ಪೊಲೀಸರು ಸುಮ್ಮನೆ ಕೂತಿಲ್ಲ. ಪ್ಲಾನ್ ಎ ಸಕ್ಸಸ್ ಆಗಿಲ್ಲ ಅಂದ್ರೂ ಕೂಡ